ಬೆಳ್ಳೂರಿನಲ್ಲಿ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡೋಕೆ ಹೋದಾಗ ಸ್ವೀಕರಿಸಲು ನಿರಾಕರಿಸಿದ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಲಾಗಿದೆ. ಬೆಳ್ಳೂರು ಠಾಣೆಯ ಪಿಎಸ್ಐ ಬಸವರಾಜ್ ಚಿಂಚೋಳಿ ಅಮಾನತು ಮಾಡಿದ್ದಾರೆ, ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಮಂಡ್ಯ ಎಸ್ಪಿ ಎನ್ ಸತೀಶ್ ಅವರ ಆದೇಶದ ಮೇರೆಗೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈಗ ಇದು ಬೆಳ್ಳೂರಿನಲ್ಲಿ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಹಿಂಗಾಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಕ್ಕೆ ಹೋಗಿದ್ದಾರೆ. ಆದ್ರೆ ದೂರನ್ನ ತಗೊಳಕ್ಕೆ ನಿರಾಕರಿಸಿದ್ರಂತೆ, ಹಾಗಾಗಿ ಈ ಒಂದು ಅಮಾನತಿನ ಶಿಕ್ಷೆಗೆ ಒಳಗಾಗಿದ್ದಾರೆ ಅಧಿಕಾರಿ. ಮಂಡ್ಯ ಎಸ್ಪಿ ಎನ್ ಸತೀಶ್ ಅವರು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತಗೊಂಡು ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಇರುವಂತದ್ದೇ ನ್ಯಾಯ ಕೊಡೋದಕ್ಕೆ ಏನಾಯ್ತು ಎತ್ತಾಯ್ತು ಅಂತ. ದೂರು ಕೊಡಕ್ಕೆ ಹೋದಾಗ ಅದನ್ನು ತಗೊಳ್ಳೋದೇ ಇಲ್ಲ ಅಂದಮೇಲೆ ಯಾರ ಹತ್ರ ಹೋಗಿ ಹೇಳ್ಕೋಬೇಕಾಗಾದ್ರೆ? ಇದು ಬೆಳ್ಳೂರಿನಲ್ಲಿ ನಡೆದಿದ್ದಂತಹ ಪ್ರಕರಣ. ಇದು ಹಿಂದೂ ಯುವಕನ ಮೇಲೆ ಹತ್ಯೆ ಮಾಡಿದ್ರು, ಆತ ಏನೋ ಸಂಘಟನೆಗಳಿಗೆ ಸಂಬಂಧಪಟ್ಟಂತವನು, ಇನ್ನು ಬೇರೆ ಬೇರೆ ದ್ವೇಷಗಳು ಇತ್ತು, ಕಾದು ಕುಳಿತು ಈ ರೀತಿಯಾಗಿ ಹೊಡೆದಿದ್ದಾರೆ ಅನ್ನುವಂತಹ ಆರೋಪವನ್ನೆಲ್ಲ ಅವ್ರ ಕುಟುಂಬಸ್ಥರು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದಕ್ಕೆ ಈಗ ಮುಂದುವರೆದ ಭಾಗದಂತೆ ಯಾರು ದೂರು ಕೊಡಕ್ ಹೋದಾಗ ರಿಸೀವ್ ಮಾಡ್ಕೊಳ್ಳಿಲ್ಲ, ಯಾರಿದ್ರು ಸ್ಟೇಷನ್ ಅಲ್ಲಿ ಆ ಸಂದರ್ಭದಲ್ಲಿ ಅವ್ರನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ದೂರು ಸ್ವೀಕರಿಸಲು ನಿರಾಕರಿಸಿದ್ದ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಈಗ ಅವರ ಹೆಸರು ಪಿಎಸ್ಐ ಬಸವರಾಜ್ ಚಿಂಚೋಳಿ ಅಂತ, ಬೆಳ್ಳೂರು ಠಾಣೆಯ ಪಿಎಸ್ಐ ಅವರು. ಆ ಹುಡುಗ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾನೆ. ಮತ್ತೆ ಆ ಹುಡುಗನ ಮನೆಯವರ ಹೆಣ್ಮಕ್ಳು ಕೂಡ ಕೆಲವೊಂದು ಆರೋಪಗಳನ್ನು ಮಾಡಿದ್ರು. ನಮಗೆ ಹೋಗ್ತಾ ಬರ್ತಾ ಕಿರಿಕಿರಿ ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಇದ್ರು, ಹಿಂದಿನಿಂದಲೂ ಕೂಡ ಕೆಲವೊಂದು ಟಾರ್ಗೆಟ್ ಮಾಡ್ಕೊ ಬರ್ತಾ ಇದ್ರು. ಇವಾಗ ನೋಡಿದ್ರೆ ನಮ್ಮನೆ ಹುಡುಗಂಗೆ ಈ ರೀತಿಯಾಗಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಆತನ ಕುಟುಂಬಸ್ಥರು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಬಂದು ನಿಂತಿದೆ.